ಸ್ವಾಗತ. ನಮ್ ಡಿ ಬಾಸು ಅನ್ನುವಂತ ಅಭಿಮಾನಿಗಳು ಮಿಸ್ ಮಾಡದೆ ಸ್ಟೋರಿ ನೋಡ್ಲೇಬೇಕು. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ದುಡ್ಡಿದ್ದವರು ವಕೀಲರನ್ನ ನೇಮಿಸಿಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಟ ದರ್ಶನ್ ಒಬ್ರಲ್ಲ ಇಬ್ರಲ್ಲ ಎಲ್ಲ ಕೂಡ ಅವ್ರ ಪರವಾಗಿ ವಕೀಲರಂತ ಬರ್ತಾನೆ ಇದ್ದಾರೆ. ದುಡ್ಡಿದೆ, ಆ ಕಾರಣಕ್ಕೆ ಅವ್ರ ಪರ ವಾದ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅಂತ ಹರಸಾಹಸ. ಆದ್ರೆ ಕಷ್ಟದಲ್ಲಿರುವ ಆರೋಪಿಗಳ ಕುಟುಂಬ ಏನ್ ಮಾಡಬೇಕು? ಜೈಲು ಸೇರಿದವನ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ, ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. A5 ಆರೋಪಿ ನಂಬರ್ 5 ನಂದೀಶ್ ಫ್ಯಾಮಿಲಿ ಜೈಲಲ್ಲಿ ಇರುವ ಮಗನನ್ನ ನೋಡಲಾಗದೆ ಅಳಲು ತೋಡ್ಕೊಂಡಿದ್ದಾರೆ. ಮಂಡ್ಯದಿಂದ ಬೆಂಗಳೂರಿಗೆ ಬರೋದಕ್ಕೂ ಕೂಡ ಹೆತ್ತವರಿಗೆ ಆಗ್ತಾ ಇಲ್ವಂತೆ. ಪರಿಚಯಸ್ಥರು ವಾಹನ ವ್ಯವಸ್ಥೆ ಮಾಡಿದ್ರು ಕೂಡ ಡೀಸೆಲ್ಗೆ ದುಡ್ಡಿಲ್ಲ ನಮ್ಮ ಹತ್ರ. ಅಸ್ತಮಾ ಕಾಯಿಲೆ ಇದೆ ನಂದೀಶ್ ಅವರ ತಾಯಿಗೆ, ನಿರಂತರವಾಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ. ಈಗ ವಕೀಲರನ್ನ ನೇಮಿಸಿ ನಮಗೆ ಆ ಶಕ್ತಿ ಇಲ್ಲ ಸರ್ ಅಂತ ಕುಟುಂಬ ನೋವನ್ನ ಹೊರಹಾಕಿದೆ. ವಕೀಲರನ್ನ ನೇಮಿಸೋದಕ್ಕೆ ಸಾಲ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ. ಮುಂದೆ ಜೈಲಿಗೂ ಬಿಟ್ಟರೆ ನಿನ್ನೆ ಕಾನೂನು ಹೋರಾಟನೇ ಮಾಡಬೇಕಿನ್ನಷ್ಟೇ. ಲಾಯರ್ನ ಸಾಕಷ್ಟು ಕೆಪಾಸಿಟಿ ಮನೆಗಿಲ್ಲ. ನಂದಿ ಸರ್ ಮನೆ ಪರಿಸ್ಥಿತಿ ಅಂತೂ ಆರ್ಥಿಕವಾಗಿ ಕೂಲಿ ಮಾಡಿದ್ರೆ ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು. ಈಗ ಸದ್ಯಕ್ಕೆ ಒಂದು ವಾರ 11 ದಿನ ಆಯಿತು, ಏನಿಲ್ಲ, ಅವ್ರ ಮನೆಯಲ್ಲೇ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದರು ತಂದೆ ತಾಯಿ. ಆ ಹುಡುಗನೂ ಸುಧಾ ನಮ್ಮ ಮನೆಯಲ್ಲೇ ಇದ್ದದ್ದು. ಇತ್ತೀಚೆಗೆ ಆತ ಬೆಂಗಳೂರಿಗೆ ಹೋದದ್ದು. ನಾಳೆ ಏನೋ ನೋಡ್ಬೋದು, ಹೋಗಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ನಮ್ಮೂರ ಒಬ್ಬರು ಲಾಯರ್ ಅವ್ರನ್ನ ಕೇಳ್ಕೊಂಡು ಟೈಮಿಂಗ್ಸ್ ಏನು, ಕೈದಿ ನಂಬರ್, ಅದು ಏನು ನ್ಯೂಸ್ ಚಾನಲಲ್ಲಿ ಬರ್ತದೆ ಅದಷ್ಟೇ ನಮಗೆ ಮಾಹಿತಿ. ಇನ್ನು ಎಲ್ಲಿ ಸರ್ ನಾವಿನ್ನು ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಮಾಡ್ತೀವಿ. ಎಲ್ಲರ ಹತ್ರನೂ ಸಹಾಯ ತಗೊಂಡೇ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ತುಂಬ ಕೆಟ್ಟಿದೆ ಸರ್. ಅವ್ನು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವಾಗ ನಮಗೆ ಇನ್ನೇನು ದುಡಿಯೋರು ಯಾರೂ ಇಲ್ಲ. ನಮ್ಮಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ತುಂಬ ಕಷ್ಟ ಇದೆ. ಅದೇ ಸರ್ ಏನಾದರೂ ಮಾಡಬೇಕು. ನಾವು ಕೂಲಿ ಮಾಡ್ಕೊಂಡಿದ್ದ ಜಾಗದಿಂದ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮಾವಂದಿರು ಏನು ಮಾಡ್ತಾರೋ ಅದ್ರ ಮೇಲೆ ಸರ್. ಈಗ ಸಾಲ ಸೋಲನೆ ಮಾಡಬೇಕು. ಹೌದು ಸರ್, ಸಾಲನೇ ಮಾಡಬೇಕು. ಮೊದಲೇ ಜಮೀನು ಇಲ್ಲ, ಏನೂ ಇಲ್ಲ ಸರ್, ನಮಗೆ ಜಮೀನು ಏನೂ ಇಲ್ಲ ಸರ್. ಕೂಲಿ ಮಾಡಿಕೊಂಡೇ ನಾವು ಜೀವನ ಮಾಡ್ತಿದ್ದದ್ದು. ಬೇರೆಯವ್ರ ಮನೇಲಿ ಕೂಲಿ ಮಾಡಿಕೊಂಡೇ ಜೀವನ ಮಾಡ್ತಿದ್ದದ್ದು ನಾವು. ನಮಗೂ ನೀವೇನು ಓಕೆ, ಯಾರು ಯಾವ ಸ್ಟಾರ್ಗಳ ಅಭಿಮಾನಿಗಳಾಗಬೇಡಿ ಅಂತ ನಾವು ಹೇಳಲ್ಲ. ಅಭಿಮಾನಿಗಳಾಗಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟು ಅವರನ್ನು ಚೆನ್ನಾಗಿ ನೋಡ್ಕೊಂಡ ನಂತರ ಅವ್ರ ಕಣ್ಣೀರು ಹಾಕದಂಗೆ ನಾನು ಅವ್ರಿಗೊಂದು ಕಾರ್ ತಕ್ಕೊಡ್ತೀನಿ, ಅವರನ್ನು ಕಾರಲ್ಲಿ ಓಡಾಡಿಸ್ತೀನಿ, ಈ ಥರ ಮಾಡ್ರಪ್ಪ. ಅದು ಬಿಟ್ಬಿಟ್ಟು ಆ ಅಣ್ಣನಿಗೆ ಬೇಕಾಗಿ, ನಮ್ಮ ಬಾಸ್ಗೆ ಬೇಕಾಗಿ ಏನು ಬೇಕಿದ್ರು ಮಾಡಬಲ್ಲೆ, ರಕ್ತ ಕೊಡಬಲ್ಲೆ, ಮತ್ತೊಂದು ಕೊಡಬಲ್ಲೆ. ತಾಯಿಯನ್ನು ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಓಕೆ. ನಿಮ್ಮ ಹತ್ರ ಯಾರು ಕೇಳಿದರೆ ಏನಪ್ಪ ಅಂದರೆ, ನಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ತಂದೆನೂ ಚೆನ್ನಾಗಿ ನೋಡ್ಕೊಂಡು, ಅಕ್ಕನ ಚೆನ್ನಾಗಿ ನೋಡ್ಕೊಂಡು, ತಂಗಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಆಮೇಲೆ ಬನ್ನಿ. ಕಾಯನೈ ಪಿಯನೈ ಗ್ಲಾಸ್ ಪೋಟ್ ಡಾಲ, ಹಂಗಾಗೋಯ್ತಿದ್ದು. ಓಕೆ, ಇದು ಇವತ್ತು